ಹೇಗಿತ್ತು ಆ ಕಾಲದಲ್ಲಿ ಮಠ ಅಂದ್ರೆ ಸಂಪತ್ತುಗಳಿಂದ ತುಂಬಿತ್ತು. ಎಲ್ಲಾ ತರಹದ ಸಂಪತ್ತಿನಿಂದಲೂ ತುಂಬಿತ್ತು. ಆಧ್ಯಾತ್ಮಿಕ ಸಂಪತ್ತು, ಭೌತಿಕ ಸಂಪತ್ತು, ಧನದ ಸಂಪತ್ತು, ವಿದ್ಯೆಯ ಸಂಪತ್ತು, ಎಲ್ಲಾ ಸಂಪತ್ತಿನಿಂದಲೂ ಕೂಡ ಆ ಸಂದರ್ಭದಲ್ಲಿ ತುಂಬಿರತಕ್ಕಂತಹ ಮಠ ಆಗಿತ್ತು ರಾಯರ ಮಠ. ಅಂಥ ಒಂದು ಆ ವಿಜಯೀಂದ್ರ ಮಠವನ್ನ ಪ್ರವೇಶ ಮಾಡಿ ಆ ರಾಘವೇಂದ್ರ ತೀರ್ಥರು ಆ ಸಂದರ್ಭದಲ್ಲಿ ನೆರವೇರಿಸಬೇಕಾದ ಎಲ್ಲ ಕೈಂಕರ್ಯಗಳನ್ನು ಕೂಡ ನೆರವೇರಿಸಿ ಆ ಪರಮಾತ್ಮನ ಅನುಗ್ರಹ ಕಾಂಕ್ಷಿಗಳಾಗಿ ಭಕ್ತರಿಗೂ ಕೂಡ ಪರಮಾನುಗ್ರಹವನ್ನ ಮಾಡ್ತಾ ನಿಧಾನವಾಗಿ ಅವರು ಎಲ್ಲ ತಮ್ಮ ಪೂಜಾ ಅನುಷ್ಠಾನಗಳನ್ನ ನೆರವೇರಿಸಿದರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ರಾಘವೇಂದ್ರ ತೀರ್ಥರು ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರವನ್ನ ಮಾಡಿ ಸ್ವಯಂ ತಾವು ಪವಿತ್ರರಾಗಿದ್ದರೂ ಕೂಡ ಆ ತೀರ್ಥಕ್ಷೇತ್ರಗಳಲ್ಲಿ ಇರುವ ನದ್ಯಭಿಮಾನಿ ದೇವತೆಗಳ ಸಂತೋಷಕ್ಕೋಸ್ಕರ ಅನೇಕ ತೀರ್ಥಗಳಲ್ಲಿ ಅವಗಾಹನಾದಿ ಸ್ನಾನಗಳನ್ನ ಮಾಡಿ ದಿಗ್ವಿಜಯವನ್ನ ನಡೆಸಿ ವಾಪಸ್ಸು ತಮ್ಮ ಕಾರ್ಯಕ್ಷೇತ್ರವಾದ ಕುಂಭಕೋಣ ಪಟ್ಟಣಕ್ಕೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಅದನ್ನ ವರ್ಣನೆ ಮಾಡ್ತಾರೆ ಕವಿಗಳು. ಶ್ರೀ ಕುಂಭಘೋಣ ನಗರಿ ಪ್ರವಿಶತ್ಯುದಾರಾ ರಾಮಾರ್ಚಯೋರು ತಪಸೈವ ಕೃಷಿ ಯತೀಂದ್ರೇ ಮನ್ಯೇ ಕಥಂ ನ ಜನತಾ ಮಹಿತಾಮಯೋಧ್ಯಾ ರಾಮೇಣ ತೇನ ಭರತೇನ ಕೃತ ಪ್ರವೇಶ. ತಪಸೈವ ಕೃಷೆ ಯತೀಂದ್ರೇ. ರಾಯರ ದೇಹ ಅತ್ಯಂತ ಕೃಶವಾಗಿತ್ತು. ಯಾಕೆ ಕೃಶ? ನಮ್ಮಂತೆಲ್ಲ ಚಿಂತೆ ಅದು ಇದು ಎಲ್ಲ ಆಲೋಚನೆಯನ್ನ ಮಾಡಿ ಅವರ ದೇಹ ಕೃಶವಾದದ್ದಲ್ಲ. ಉರು ತಪಸ ಏವ, ಏವಕಾರವನ್ನ ಕವಿಗಳು ಹೇಳ್ತಾ ಇದ್ದಾರೆ. ಉತ್ಕೃಷ್ಟವಾದ ತಪಸ್ಸನ್ನ ಆಚರಣೆ ಮಾಡಿ ತಮ್ಮ ದೇಹವನ್ನು ಅತ್ಯಂತ ಕೃಶವನ್ನಾಗಿ ಮಾಡಿಕೊಂಡಿದ್ರಂತೆ ಆ ರಾಯರು. ಮಧ್ಯಗೇಹ ಭಟ್ಟ ದಂಪತಿಗಳು ಉತ್ತಮ ಸಂತಾನ ಆಗಬೇಕು ಅನ್ನೋ ಉದ್ದೇಶದಿಂದ ಅನೇಕ ವ್ರತಾಚರಣೆಗಳನ್ನ ಮಾಡಿ ಹೇಗಾಗಿದ್ರು? ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ನಾಥಸ್ಯ ಭೂರಿ ಕರುಣಾ ಸುಧಯಾಭಿಷಿಕ್ತೌ ಶ್ರೀ ಶ್ರೀಧರ ಪ್ರತತಿಶಾರ ಶರೀರ ಯಷ್ಟಿ ಅಂತ ಹೇಳ್ತಾರೆ. ಒಳ್ಳೆ ಬಿದಿರು ಕೋಲಿನಂತೆ ಅಷ್ಟು ತೆಳ್ಳಗೆ ಆಗಿದ್ರಂತೆ ಆ ದಂಪತಿಗಳು. ಯಾಕೆ? ವ್ರತಗಳ ಆಚರಣೆಯಿಂದ ದೇಹ ಕೃಶ ಆಗುವಂತಹದ್ದು ಒಂದು ಸಾಮಾನ್ಯ ನಿಯಮ. ಆದ್ದರಿಂದ ಹಾಗಾಗಿ ಈ ವ್ರತ ತಪಸ್ಸು ಅನೇಕ ಆಚರಣೆಗಳನ್ನ ಮಾಡಿ ಕೃಶರಾಗಿರ್ತಕ್ಕಂತಹ ಈ ರಾಘವೇಂದ್ರ ತೀರ್ಥರು ರಾಮಾರ್ಚಯ ಸಹ ಕುಂಭಕೋಣ ನಗರೀ ಪ್ರವಿಶತಿ ಸತಿ. ತಮ್ಮ ಉಪಾಸ್ಯ ಮೂರ್ತಿಯಾದ ಯಾವ ರಾಮಚಂದ್ರನ
ಪ್ರತಿಮೆಗಳು ಇದ್ದಾವೆ. ಆ ಪ್ರತಿಮಾ ಸಮೇತರಾಗಿ ಕುಂಭಕೋಣ ಪಟ್ಟಣವನ್ನ ಪ್ರವೇಶ ಮಾಡ್ತಾ ಇದ್ದಾರಂತೆ ಆ ರಾಘವೇಂದ್ರ ತೀರ್ಥರು. ಹೇಗೆ ಅಂತ ಹೇಳಿದ್ರೆ, ಪ್ರವೇಶ ಮಾಡತಕ್ಕಂತ ಸಂದರ್ಭದಲ್ಲಿ ಜನತಾ ಮಹಿತಾಂ, ಇಡೀ ಪಟ್ಟಣದಲ್ಲಿ ಇರತಕ್ಕಂಥ ಎಲ್ಲ ಜನರು ಕೂಡ ಈ ರಾಯರಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಇದು ಹೇಗ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಭರತ ರಾಮನ ಅಗಲಿಕೆಯಿಂದ ನಂದಿ ಅನ್ನುವ ಗ್ರಾಮದಲ್ಲಿ ರಾಮನ ಪಾದುಕೆಗಳನ್ನ ಇಟ್ಟು ಅಯೋಧ್ಯ ಪಟ್ಟಣವನ್ನ ಆಳ್ತಾ ಇದ್ದ ರಾಮ ವನವಾಸದಲ್ಲಿ ಇದ್ದಾಗ, ಯಾವಾಗ ರಾಮ ವನವಾಸವನ್ನ ಮುಗಿಸಿ ರಾವಣನ ಸಂಹಾರವನ್ನ ಮಾಡಿ ನಂದಿ ಅನ್ನೋ ಗ್ರಾಮಕ್ಕೆ ಪ್ರವೇಶ ಮಾಡ್ತಾನೋ, ಆಗ ಅವನೊಡನೆ ಅನೇಕ ಜನ ಸಮೂಹ, ಅನೇಕ ಎಲ್ಲ ವಾದ್ಯ ವೈಭವಗಳಿಂದಲೂ ಕೂಡ ಯಾವ ರೀತಿಯಾಗಿ ಆ ಅಯೋಧ್ಯ ಪಟ್ಟಣದ ಜನರಿಂದ ಪೂಜಿತನಾಗಿ ಆ ಅಯೋಧ್ಯ ಪಟ್ಟಣಕ್ಕೆ ಪ್ರವೇಶವನ್ನ ಮಾಡ್ತಾನೋ, ಅದೇ ರೀತಿಯಾಗಿ ಈ ರಾಘವೇಂದ್ರ ತೀರ್ಥರೆಂಬ ಯತಿಗಳೂ ಕೂಡ ರಾಮನೊಟ್ಟಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ರಾಮನಿಗೆ ಅಯೋಧ್ಯ ಪಟ್ಟಣಿಗರು ಪೂಜೆ ಮಾಡಿದಂತೆ ರಾಯರಿಗೂ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಾಕೆ ಈ ಕುಂಭಕೋಣ ಪಟ್ಟಣವನ್ನ ಅಯೋಧ್ಯೆ ಅಂತ ನಾನು ಊಹಿಸಬಾರದು? ಅಯೋಧ್ಯೆಗೆ ಸಮಾನವಾಗಿ ಇರ್ತಕ್ಕಂತಹ ಈ ಕುಂಭಕೋಣ ಪಟ್ಟಣದ ವೈಭವವನ್ನ ಏನು ಅಂತ ನಾನು ವರ್ಣನೆ ಮಾಡಲಿ ಅಂತ ಕವಿಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ಕುಂಭಕೋಣ ಪಟ್ಟಣಕ್ಕೆ ಪ್ರವೇಶ ಮಾಡ್ತಾ ದಾರಿಯಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಆ ರಾಯರಿಗೆ ಸಿಗತ್ತೆ. ಆ ಮುಖ್ಯ ಪ್ರಾಣ ದೇವರ ದರ್ಶನವನ್ನ ಮಾಡಿ ಮತ್ತೆ ಪುನಃ ಆ ಪಟ್ಟಣಕ್ಕೆ ಪ್ರವೇಶವನ್ನ ಮಾಡ್ತಾರೆ. ಹೇಳ್ತಾರೆ, ಪ್ರಹೃಷ್ಟೇನ ಚಿತ್ತೇನ ಮಧ್ಯೆ ಪ್ರತೋಲ್ಯಾ ಮಹಾಧೀರ್ವಿಲಾಸೇನ ತಾತ್ಕಾಲಿಕೇನ ಭುಜಂಗ ಪ್ರಯಾತೇನ ಭೂದೇವವಂದ್ಯೋ ಹನುಮಂತಮಿತ್ತಂ ಪ್ರಣೌತಿ ಸ್ಮ ದೇವಂ. ಲಕ್ಷ್ಮೀನಾರಾಯಣಾಚಾರ್ಯರು ಈ ಕಾವ್ಯವನ್ನ ರಚನೆ ಮಾಡಬೇಕಾದರೆ ಎಷ್ಟು ಸೂಕ್ಷ್ಮಗ್ರಾಹಿಗಳಾಗಿದ್ರು ಅನ್ನೋದನ್ನ ನಾವು ಗಮನಿಸಬೇಕು. ಕುಂಭಕೋಣ ಪಟ್ಟಣಕ್ಕೆ ಬಂದರು, ವಿಜಯೇಂದ್ರರ ಮಠಕ್ಕೆ ಬಂದರು ಅಂತ ಇಷ್ಟು ಹೇಳದೇನೆ, ಆ ದಾರಿಯಲ್ಲಿ ಬರಬೇಕಾದ್ರೆ ವ್ಯಾಸರಾಜ ಪ್ರತಿಷ್ಠಿತವಾದ ಒಂದು ಮುಖ್ಯ ಪ್ರಾಣ ದೇವರು ಅಲ್ಲಿ ಇತ್ತು. ಇಂಥ ಅನೇಕ ಸೂಕ್ಷ್ಮ ವಿಷಯಗಳನ್ನ ಸಂಗ್ರಹ ಮಾಡಿ ಕಾವ್ಯದ ಪ್ರೌಢಿಮೆ, ಅವರ ಸೂಕ್ಷ್ಮ ಗ್ರಾಹಿಕೆ ಎಷ್ಟು ಇದೆ ಅನ್ನೋದನ್ನ ನಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ರಾಘವೇಂದ್ರ ತೀರ್ಥರು ಈ ಕುಂಭಕೋಣ ಪಟ್ಟಣವನ್ನ ಪ್ರವೇಶ ಮಾಡಬೇಕಾದ್ರೆ ಅತ್ಯಂತ ಗಾಂಭೀರ್ಯದಿಂದ ಕಂಗೊಳಿಸ್ತಾ ಇದ್ರು. ಅತ್ಯಂತ ಉತ್ಕೃಷ್ಟವಾದ ಕಾಂತಿಯಿಂದ ಅವರ ಮುಖ ಅಲಂಕೃತವಾಗಿತ್ತು. ಅನೇಕ ಜನ ವೈದಿಕ ಬ್ರಾಹ್ಮಣರು, ಎಲ್ಲ ವಿದ್ವಾಂಸರು ಕೂಡ ರಾಯರ ಮಹಿಮೆಗಳನ್ನ ಕೊಂಡಾಡ್ತಾ ಅವರನ್ನ ಸ್ತೋತ್ರ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇಂಥ ಆ ಮಹಾಮಹಿಮೋಪೇತರಾಗಿರ್ತಕ್ಕಂಥ ರಾಯರು ದಾರಿಯಲ್ಲಿ ಬೀದಿಯಲ್ಲಿ ಬರತಕ್ಕಂಥ ಸಂದರ್ಭದಲ್ಲಿ ಶಾರ್ಂಗಪಾಣಿ ದೇವಸ್ಥಾನದ ಹತ್ತಿರ ಒಂದು ಹೇಮ ಪುಷ್ಕರಣಿ ಅನ್ನುವಂತಹ ಒಂದು ತಟ, ಆ ಹೇಮ ಪುಷ್ಕರಣಿ ಅನ್ನೋ ತೀರದಲ್ಲಿ ಶ್ರೀಮದ್ ವ್ಯಾಸ ತೀರ್ಥರು ಮುಖ್ಯ ಪ್ರಾಣನ ಪ್ರತಿಷ್ಠೆಯನ್ನ ಮಾಡಿರ್ತಾರೆ.
ಅಂಥ ಮುಖ್ಯ ಪ್ರಾಣನ ದರ್ಶನವನ್ನ ಮಾಡಿ ಅನುಗ್ರಹವನ್ನ ಪ್ರಾರ್ಥಿಸಿ ಅವರು ತಮ್ಮ ಮಠಕ್ಕೆ ಬರ್ತಾರೆ. ಅಲ್ಲಿಯೂ ಕೂಡ ಕೇವಲ ಆ ಪ್ರಾಣದೇವರಿಗೆ ನಮಸ್ಕಾರವನ್ನ ಮಾಡೋದಷ್ಟೇ ಅಲ್ಲ, ಭುಜಂಗ ಪ್ರಯಾತೈಹಿ, ಭುಜಂಗ ಪ್ರಯಾತ ಅಂತ ಒಂದು ವೃತ್ತ ಇದೆ. ವೃತ್ತ ಶಾಸ್ತ್ರದಲ್ಲಿ ಭುಜಂಗ ಪ್ರಯಾತ ಅನ್ನುವಂತಹ ಒಂದು ವೃತ್ತ, ಆ ವೃತ್ತದಿಂದ ಆ ಆಂಜನೇಯನನ್ನ ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿ ಅಲ್ಲಿಂದ ಅವರು ತಮ್ಮ ಮಠಕ್ಕೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಹೇಗೆ ಮಠಕ್ಕೆ ಪ್ರವೇಶವನ್ನ ಮಾಡಿದರು ಆ ರಾಘವೇಂದ್ರ ತೀರ್ಥರು ಅಂತ ಹೇಳಿದರೆ, वाद्यैश्चित्रैर्मुखरितदिशः शङ्खभेरी मृदङ्गैः फुल्लैः पुष्पैर्विविधमनुजैः कीर्यमाणः समन्तात् वीथ्यां वीथ्यां युवति करगारार्तिकै राघवेन्द्रो रामे पूर्वं प्रविशति मठं प्राविशत् सम्पदाढ्यम्. ರಾಘವೇಂದ್ರ ತೀರ್ಥರು ಆ ಕುಂಭಕೋಣ ನಗರಕ್ಕೆ ಪ್ರವೇಶವನ್ನ ಮಾಡಬೇಕಾದ್ರೆ ವಾದ್ಯೈಶ್ಚಿತ್ರೈಃ ಶಂಖ ಭೇರಿ ಮೃದಂಗೈಃ, ಅನೇಕ ಕಹಲೆ, ನಗಾರಿ, ಶಂಖ, ಮೃದಂಗ, ತಾಳ, ವೀಣೆ, ಕೊಳಲು, ಅನೇಕ ವಾದ್ಯಗಳಿಂದ ಎಲ್ಲ ದಿಕ್ಕುಗಳು ಕೂಡ ತುಂಬಿ ತುಳುಕ್ತಾ ಇದ್ದವು. ಗುರುಗಳ ಆಗಮನದ ಹಿನ್ನೆಲೆಯಲ್ಲಿ ಆ ಊರಿನ ಎಲ್ಲ ಪ್ರಮುಖರು ಕೂಡ ಸೇರಿ ಒಂದು ಮೆರವಣಿಗೆ ಅಂತ ಒಂದು ದೊಡ್ಡ ಉತ್ಸವವನ್ನ ನೆರವೇರಿಸಿದ್ದಾರೆ. ಹಾಗಾಗಿ ಎಲ್ಲ ಮಂಗಲಮಯವಾಗಿರತಕ್ಕಂತಹ ವಾದ್ಯಗಳು ಯಾವ್ದ್ಯಾವ್ದು ಇದೆನೋ ಆ ಎಲ್ಲ ವಾದ್ಯಗಳನ್ನು ಕೂಡ ಆ ಸಂದರ್ಭದಲ್ಲಿ ಅದರಲ್ಲಿ ಪರಿಣಿತರಾದಂಥವರೇ ಅದನ್ನ ನುಡಿಸ್ತಾ ಇದ್ದರು. ಅಷ್ಟೇ ಅಲ್ಲ, ಆ ಮೆರವಣಿಗೆಯಲ್ಲಿ ಯಾರ್ಯಾರು ಇದ್ರು ಅಂತ ಹೇಳ್ತಾರೆ. ಯಾವ ಜಾತಿ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ವೀಥ್ಯಾಂ ವೀಥ್ಯಾಂ ಯುವತಿ ಕರಗಾರಾರ್ತಿಕೈಹಿ, ಅನೇಕ ಜಾತಿಯ ಭಕ್ತರು ಆ ರಾಘವೇಂದ್ರ ತೀರ್ಥರ ಶಿರಸ್ಸಿನ ಮೇಲೆ ಹೂಗಳನ್ನ ಹಾಕ್ತಾ ಇದ್ರು, ಹೂಗಳ ಸುರಿಮಳೆಯನ್ನೇ ಮಾಡ್ತಾ ಇದ್ರು ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ. ಇನ್ನು ಮುತ್ತೈದೆ ಸ್ತ್ರೀಯರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು, ಯುವತಿ ಕರಗಾರಾರ್ತಿಕೈಹಿ, ಮಂಗಲಮಯವಾದ ಆರತಿಗಳಿಂದ ಆ ರಾಘವೇಂದ್ರ ತೀರ್ಥರನ್ನ ಪೂಜಿಸ್ತಾ ಇದ್ರು, ಆರತಿಯನ್ನ ಮಾಡ್ತಾ ಇದ್ರು. ಕೆಲವರು ಕುಂಕುಮದ ಆರತಿಯನ್ನ, ಇನ್ನು ಕೆಲವರು ಆ ದೀಪಗಳಲ್ಲಿ ಬತ್ತಿಗಳನ್ನ ಹಾಕಿ ಆ ರಾಘವೇಂದ್ರ ತೀರ್ಥರಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ರು ಆ ಮುತ್ತೈದೆ ಸ್ತ್ರೀಯರು. ಇಂಥ ಅನೇಕ ವಾದ್ಯ ವೈಭವಗಳಿಂದ ಇದೆಲ್ಲ ನೋಡಿದ್ರೆ ಹೇಗ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಕೃಷ್ಣ ಪರಮಾತ್ಮ ನಂದ ಗೋಕುಲದಿಂದ ಹೊರಗಡೆ ಹೋದಾಗ ಅಥವಾ ವೃಂದಾವನ ಕ್ಷೇತ್ರದಿಂದ ಹೊರಗೆ ಹೋಗಿ ಪುನಃ ವಾಪಸ್ ಬಂದಾಗ ಆ ಕೃಷ್ಣ ಪರಮಾತ್ಮನನ್ನ ಸ್ವಾಗತ ಮಾಡೋದಕ್ಕೋಸ್ಕರ ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ ಅಲಂಕೃತರಾಗಿ ಸನ್ನದ್ಧರಾಗಿರ್ತಾ ಇದ್ರು. ಕೃಷ್ಣ ಪರಮಾತ್ಮ ಬರ್ತಾನೆ ಅನ್ನೋ ಉದ್ದೇಶದಿಂದ ಇಡೀ ಊರೇ ಮದುವೆ ಮನೆಯಂತೆ ಸಿಂಗಾರಗೊಂಡಿರ್ತಾ ಇತ್ತು. ಅಂಥ ಅಲಂಕೃತವಾದ
ಆ ದಾರಿಯಲ್ಲಿ ಕೃಷ್ಣ ಪರಮಾತ್ಮನನ್ನ ಮೆರವಣಿಗೆಯ ಮೂಲಕ ಕರೆದುಕೊಂಡು ಬಂದು ಯಾವ ರೀತಿ ಗೌರವವನ್ನ ಸಲ್ಲಿಸ್ತಾ ಇದ್ದರೋ ಅದರಂತೆ ಈ ರಾಘವೇಂದ್ರ ತೀರ್ಥರಿಗೂ ಕೂಡ ಅದೇ ರೀತಿಯಾದಂತಹ ಗೌರವವನ್ನ ಆ ಪಟ್ಟಣದಲ್ಲಿ ಇರತಕ್ಕಂತಹ ಜನರು ಕೊಟ್ಟು ಆ ರಾಯರನ್ನ ಪುರಪ್ರವೇಶ ಮಾಡಿಸಿದ್ರು. ಹಾಗೆ ಪುರಪ್ರವೇಶವನ್ನ ಮಾಡಿಸ್ತಾ ಇರಬೇಕಾದ್ರೆ ತಮ್ಮ ಮಠದ ಸಮೀಪಕ್ಕೆ ವಿಜಯೀಂದ್ರ ಮಠಕ್ಕೆ ಆಗಮಿಸ್ತಾರೆ. ಆ ಮಠಕ್ಕೆ ಸಮೀಪಿಸಿದಂತಹ ಸಂದರ್ಭದಲ್ಲಿ ತಮ್ಮ ಆರಾಧ್ಯ ಮೂರ್ತಿಯಾದ ಯಾವ ಶ್ರೀರಾಮಚಂದ್ರನ ಪ್ರತಿಮೆಗಳು ಇದ್ದಾವೆ, ಆ ಎಲ್ಲ ಪ್ರತಿಮೆಗಳು ವಿಜಯೀಂದ್ರ ಕರಾರ್ಚಿತ ಷೋಡಶಬಾಹು ನರಸಿಂಹದೇವರು ಅವರಿಂದಲೇ ರಚಿತವಾಗಿರತಕ್ಕಂತಹ ಪ್ರತಿಮೆ. ಇಂಥ ಅಪೂರ್ವವಾದ ಎಲ್ಲ ಪ್ರತಿಮೆಗಳನ್ನು ಕೂಡ ಇಟ್ಟು ಆ ಪ್ರತಿಮೆಗಳನ್ನ ಮೊದಲು ಮಠಕ್ಕೆ ಪ್ರವೇಶ ಮಾಡಿಸಿ ಆಮೇಲೆ ಸಂಪದಾಢ್ಯಂ ಮಠಂ ಪ್ರಾವಿಶತ್. ಹೇಗಿತ್ತು ಆ ಕಾಲದಲ್ಲಿ ಮಠ ಅಂದ್ರೆ ಸಂಪತ್ತುಗಳಿಂದ ತುಂಬಿತ್ತು, ಎಲ್ಲಾ ತರಹದ ಸಂಪತ್ತಿನಿಂದಲೂ ತುಂಬಿತ್ತು. ಆಧ್ಯಾತ್ಮಿಕ ಸಂಪತ್ತು, ಭೌತಿಕ ಸಂಪತ್ತು, ಧನದ ಸಂಪತ್ತು, ವಿದ್ಯೆಯ ಸಂಪತ್ತು, ಎಲ್ಲಾ ಸಂಪತ್ತಿನಿಂದಲೂ ಕೂಡ ಆ ಸಂದರ್ಭದಲ್ಲಿ ತುಂಬಿರತಕ್ಕಂತಹ ಮಠ ಆಗಿತ್ತು ರಾಯರ ಮಠ. ಅಂಥ ಒಂದು ಆ ವಿಜಯೀಂದ್ರ ಮಠವನ್ನ ಪ್ರವೇಶ ಮಾಡಿ ಆ ರಾಘವೇಂದ್ರ ತೀರ್ಥರು ಆ ಸಂದರ್ಭದಲ್ಲಿ ನೆರವೇರಿಸಬೇಕಾದ ಎಲ್ಲ ಕೈಂಕರ್ಯಗಳನ್ನು ಕೂಡ ನೆರವೇರಿಸಿ ಆ ಪರಮಾತ್ಮನ ಅನುಗ್ರಹ ಕಾಂಕ್ಷಿಗಳಾಗಿ ಭಕ್ತರಿಗೂ ಕೂಡ ಪರಮಾನುಗ್ರಹವನ್ನ ಮಾಡ್ತಾ ನಿಧಾನವಾಗಿ ಅವರು ಎಲ್ಲ ತಮ್ಮ ಪೂಜಾ ಅನುಷ್ಠಾನಗಳನ್ನ ನೆರವೇರಿಸಿದರು ಅನ್ನೋದರ ಮೂಲಕ ಈ ರಾಘವೇಂದ್ರ ವಿಜಯದಲ್ಲಿ 8ನೇ ಸರ್ಗವನ್ನ ಮುಗಿಸ್ತಾ ಇದ್ದಾರೆ ಆ ಕವಿಗಳು. ಶ್ರೀಮತ್ಕಶ್ಯಪ ವಂಶವಾರ್ಧಿಶಶಿನಃ ಷಡ್ದರ್ಶನೀ ವಲ್ಲಭಾ ಶ್ರೀಲಕ್ಷ್ಮೀ ನರಸಿಂಹ ವಿತ್ತ ವಿಧುಷಃ ಶ್ರೀವೆಂಕಟಾಂಬಾಮಣೌ ಜಾತೆ ನಾರ್ಯ ದಯಾ ಸುಧಾಮಯ ಗಿರಾ ನಾರಾಯಣೇ ನೋದಿತೆ ಕಾವ್ಯೇ ಚಾರುಣೀ ರಾಘವೇಂದ್ರ ವಿಜಯೇ ಸರ್ಗೋ ಜಯತ್ಯಷ್ಟಮಃ. इति कविकुलतिलकेन श्रीनारायणाचार्येण विरचिते श्रीराघवेन्द्रविजये अष्टमसर्गः समाप्तः.